ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಆಧ್ಯಾತ್ಮದ ಹಾದಿಯಲ್ಲಿ ಲೈಂಗಿಕತೆಯ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಲೈಂಗಿಕತೆ ಆಧ್ಯಾತ್ಮಿಕ ಜೀವನದ ಒಂದು ಪ್ರಮುಖ ಸವಾಲು. ಪ್ರತಿಯೊಬ್ಬ ಸಾಧಕನು ಒಂದಲ್ಲ ಒಂದು ದಿನ ಇದನ್ನು ಎದುರಿಸಲೇಬೇಕು. ಲೈಂಗಿಕ ಬಯಕೆ ಪ್ರಕೃತಿಯ ಕೊಡುಗೆ. ಹಸಿವು ಹೇಗೆ ಸಾಧ್ಯವೋ ಹಾಗೆಯೇ ಕಾಮದ ಭಾವನೆಯೂ ಕೂಡ ಸಹಜ. ಆದರೆ ಅದನ್ನು ಹೇಗೆ ಬಳಸುತ್ತೇವೆ ಎಂಬುದೇ ನಮ್ಮ ಜೀವನದ ದಿಕ್ಕನ್ನು ನಿರ್ಧಾರ ಮಾಡುತ್ತೆ. ಇಂದು ಮನುಷ್ಯನು ವಿಜ್ಞಾನದಲ್ಲಿ ಎಷ್ಟೇ ಮುಂದೆ ಬಂದಿದ್ದರೂ ತಮ್ಮ ಮನಸ್ಸಿನ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಲು ಸಾಧ್ಯವಾಗಿಲ್ಲ. ಸಾಲ, ಜಗಳ, ದ್ವೇಷ, ಅಸೂಹೆ, ಅಹಂಕಾರ ಮತ್ತೆ ಅಂತ್ಯವಿಲ್ಲದ ಆಸೆಗಳ ನಡುವೆ ಜೀವನ ಕಳೆಯುತ್ತಾನೆ. ಆದರೆ ನಮ್ಮ ಪೂರ್ವಿಕರು ಮನುಷ್ಯನಿಗೆ ಒಂದೇ ಒಂದು ವಿಷಯ ಅವಕಾಶವಿದೆ ಅಂತ ಹೇಳಿದ್ದಾರೆ. ಅದೇ ದೇವರನ್ನ ಅರಿಯುವ ಸಾಮರ್ಥ್ಯ. ಇತಿಹಾಸದಲ್ಲಿ ಅನೇಕ ಮಹಾನ್ ಸಾಧಕರು, ಯೋಗಿಗಳು ಮತ್ತು ದಿವ್ಯ ಚೇತನಗಳು ಬದುಕಿ ಹೋಗಿದ್ದಾರೆ. ಅವರು ಭೋಗಕ್ಕಾಗಿ ಬದುಕಲಿಲ್ಲ, ತಮ್ಮ ಜೀವನವನ್ನೇ ಸತ್ಯದ ಹುಡುಕಾಟಕ್ಕೆ ಅರ್ಪಿಸಿದರು. ಅವರಲ್ಲಿ ಹೆಚ್ಚಿನವರು ಒಂದು ವಿಷಯವನ್ನು ಒತ್ತಿ ಒತ್ತಿ ಹೇಳಿದರು: ಪರಮಾತ್ಮನ ಅನುಭವಕ್ಕೆ ಆತ್ಮನಿಗ್ರಹ ಮತ್ತು ಬ್ರಹ್ಮಚರ್ಯ ಮಹತ್ವದ ಮಾರ್ಗ ಅಂತ. ಆದರೆ ಇದರ ಅರ್ಥ ಎಲ್ಲರೂ ಮದುವೆಯಾಗಬಾರದು ಎಂಬುದಲ್ಲ. ಸನಾತನ ಧರ್ಮ ವೈವಾಹಿಕ ಮತ್ತು ಗೃಹಸ್ಥ ಜೀವನವನ್ನು ಗೌರವಿಸುತ್ತದೆ. ಆದರೆ ಯಾವ ಮಾರ್ಗದಲ್ಲೇ ನಡೆದರೂ ಕೂಡ ಮನಸ್ಸಿನ ಶುದ್ಧತೆ ಮತ್ತು ಇಂದ್ರಿಯಗಳ ನಿಯಂತ್ರಣ ತುಂಬ ಪ್ರಮುಖ ಅಂತ ಹೇಳುತ್ತದೆ. ಆಧ್ಯಾತ್ಮ ಅನ್ನೋದು ಒಂದು ಒಳಗಿನ ಪ್ರಯಾಣ. ಆ ಪ್ರಯಾಣದಲ್ಲಿ ಮನಸ್ಸು, ಆಸೆಗಳು ಮತ್ತು ಕಾಮನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಲೈಂಗಿಕತೆಯ ಶಕ್ತಿ ಕೇವಲ ದೈಹಿಕವಲ್ಲ, ಅದು ಮಾನಸಿಕ ಮತ್ತು ಸೂಕ್ಷ್ಮ ಮಟ್ಟದಲ್ಲೂ ಕೂಡ ಕೆಲಸ ಮಾಡುತ್ತದೆ. ಸಾಧಕನು ಸಾಧನೆಯಲ್ಲಿ ಮುಂದುವರೆದಂತೆ ತನ್ನೊಳಗಿನ ಈ ಸೂಕ್ಷ್ಮ ಚಲನೆಗಳನ್ನು ಗಮನಿಸಲು ಪ್ರಾರಂಭಿಸುತ್ತಾನೆ. ಬ್ರಹ್ಮಚರ್ಯ ಸುಲಭದ ಮಾರ್ಗವಲ್ಲ, ಅದಕ್ಕೆ ದೃಢತೆ, ತಾಳ್ಮೆ ಮತ್ತು ಉಕ್ಕಿನಂತಹ ಇಚ್ಛಾಶಕ್ತಿ ಬೇಕು. ಅನೇಕರು ಪ್ರಯತ್ನಿಸುತ್ತಾರೆ, ಆದರೆ ಕೆಲವರು ಮಾತ್ರ ಯಶಸ್ವಿಯಾಗುತ್ತಾರೆ. ಆದರೂ ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನವೂ ದೇವರ ಕೃಪೆಗೆ ಪಾತ್ರವಾಗುತ್ತದೆ. ತುಂಬ ಜನ ಕೇಳುವ ಪ್ರಶ್ನೆ: ಬ್ರಹ್ಮಚರ್ಯ ಪಾಲಿಸಲು ಮದುವೆ ಆಗಬಾರದೆ ಅಂತ. ವೇದಗಳು ಮತ್ತು ಮಹಾತ್ಮರು ಹೇಳುವುದೇನೆಂದರೆ, ವೈವಾಹಿಕ ಜೀವನ ಕೆಟ್ಟದಲ್ಲ, ಆದರೆ ಸಂಪೂರ್ಣ ಆಧ್ಯಾತ್ಮಿಕ ಸಾಧನೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವವರು ನೈತಿಕ ಮತ್ತು ನೈಷ್ಠಿಕ ಬ್ರಹ್ಮಚರ್ಯವನ್ನು ಆರಿಸಿಕೊಳ್ಳುತ್ತಾರೆ. ಉಳಿದವರು ಗೃಹಸ್ಥಾಶ್ರಮದಲ್ಲಿಯೇ, ಅಂದರೆ ಮದುವೆಯಾಗಿ ವೈವಾಹಿಕ ಜೀವನದಲ್ಲೇ ಆತ್ಮ ನಿಗ್ರಹದ ಜೀವನ ನಡೆಸಬಹುದು. ರಾಮಕೃಷ್ಣ ಪರಮಹಂಸರು ಹೇಳಿದ ಒಂದು ಅಮೂಲ್ಯ ಮಾತು ಇದೆ: ದೇವರ ಮೇಲಿನ ಪ್ರೀತಿ ಹೃದಯದಲ್ಲಿ ತುಂಬಿದಾಗ ಕಾಮಾಸಕ್ತಿ ನಿಧಾನವಾಗಿ ತನ್ನ ಪ್ರಭಾವವನ್ನು ಕಳೆದುಕೊಳ್ಳುತ್ತದೆ ಅಂತ. ಅಂದರೆ ಕಾಮವನ್ನು ಬಲವಂತವಾಗಿ ಒತ್ತಿ ಹಾಕುವುದರಿಂದ ದೇವರ ಪ್ರೀತಿಯಿಂದ ಮನಸ್ಸನ್ನು ತುಂಬಿಕೊಳ್ಳುವುದು ಶ್ರೇಷ್ಠ ಮಾರ್ಗ ಅಂತ. ಒಂದು ಕತೆ ಇದನ್ನು ಸುಂದರವಾಗಿ ವಿವರಣೆ ಮಾಡುತ್ತದೆ. ಏನು ಗೊತ್ತಾ? ಒಬ್ಬ ಸನ್ಯಾಸಿ ದೇವರ ಸಾಕ್ಷಾತ್ಕಾರಕ್ಕಾಗಿ ಗುಹೆಯಲ್ಲಿ ಧ್ಯಾನ ಮಾಡ್ತಿರ್ತಾರೆ. ಒಂದು ಇಲಿ ಅವರ ಧ್ಯಾನಕ್ಕೆ ಅಡ್ಡಿಯಾಗ್ತದೆ. ಆ ಇಲಿಯನ್ನು ಹಿಡಿಬೇಕು ಅಂತ ಬೆಕ್ಕನ್ನು ತರ್ತಾರೆ. ಬೆಕ್ಕಿಗೆ ಹಾಲು ಹಾಕಬೇಕಾಯಿತು. ಅದಕ್ಕಾಗಿ ಹಸುವನ್ನು ತಂದ. ಹಸುವನ್ನು ನೋಡಿಕೊಳ್ಳಲು ಹೆಂಡತಿ ಬೇಕಾಯಿತು. ನಂತರ ಕುಟುಂಬ, ಮಕ್ಕಳು ಮತ್ತು ಜವಾಬ್ದಾರಿಗಳು ಬಂದವು. ಕೊನೆಗೆ ದೇವರ ಸಾಧನೆ ಮರ್ತೇ ಹೋಗುತ್ತೆ. ಈ ಕತೆ ಹೇಳುವುದು ಏನಂದರೆ, ನಮ್ಮ ಮನಸ್ಸನ್ನು ಜಯಿಸದೆ ಹೊರಗಿನ ಪರಿಸ್ಥಿತಿಗಳನ್ನು ಮಾತ್ರ ಬದಲಿಸಿದರೆ ನಿಜವಾದ ಸಾಧನೆ ಸಾಧ್ಯವಾಗುವುದಿಲ್ಲ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲೂ ಕೂಡ ಗೃಹಸ್ಥನಿಗೂ ಧರ್ಮಮಯ ಜೀವನದ ಮಾರ್ಗವನ್ನು ತೋರಿಸಿದ್ದಾರೆ. ತಪಸ್ಸು, ಸತ್ಯ, ದಯೆ, ಆತ್ಮನಿಗ್ರಹ ಮತ್ತು ಕರ್ತವ್ಯ ಪಾಲನೆ ಗೃಹಸ್ಥನ ಅಲಂಕಾರಗಳಾಗಬೇಕು ಎಂದು ಹೇಳಿದ್ದಾನೆ. ಆದರ್ಶ ಗೃಹಸ್ಥನು ಬದುಕಿನ ಜಂಜಾಟದ ನಡುವೆ ಬದುಕುತ್ತಾ ದೇವರ ಮಾರ್ಗವನ್ನು ಮರೆಯುವುದಿಲ್ಲ. ಆಧ್ಯಾತ್ಮಿಕ ಸಾಧಕರು ತಮ್ಮ ಕಾಮಾಸಕ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದಾರೆ. ಆಗ ಅವರೊಳಗಿನ ಪ್ರಜ್ಞೆ ಜಾಗೃತವಾಗುತ್ತದೆ, ಜೀವನದ ಒಂದು ಅರ್ಥ ಸ್ಪಷ್ಟವಾಗುತ್ತದೆ, ಮನಸ್ಸಿನಲ್ಲಿ ಶಾಂತಿ, ಹೃದಯದಲ್ಲಿ ಕೃತಜ್ಞತೆ ಮತ್ತು ಆತ್ಮದಲ್ಲಿ ಬೆಳಕು ಮೂಡುತ್ತದೆ. ಪರಸ್ತ್ರೀಯರನ್ನು ಅಥವಾ ಪರಪುರುಷರನ್ನು ತಪ್ಪು ದೃಷ್ಟಿಯಿಂದ ನೋಡುವುದನ್ನು ಧರ್ಮ ಖಂಡಿಸುತ್ತದೆ. ತುಳಸಿದಾಸರು ಹೇಳಿದಂತೆ ಸತ್ಯವನ್ನು ಪಾಲಿಸುವುದು ಮತ್ತು ದೇವರಲ್ಲಿ ಭಕ್ತಿ ಇಡುವುದು ಮತ್ತು ಪರಸ್ತ್ರೀಯರನ್ನು ತಾಯಿಯಂತೆ ಗೌರವಿಸುವುದು ಅತ್ಯುನ್ನತ ಗುಣಗಳು. ಆದರೆ ಕಾಮವನ್ನು ಜಯಿಸುವ ಮಾರ್ಗ ದ್ವೇಷವಲ್ಲ. ಸ್ತ್ರೀ ಅಥವಾ ಪುರುಷರನ್ನು ದ್ವೇಷಿಸುವುದರಿಂದ ಕಾಮ ನಾಶವಾಗುವುದಿಲ್ಲ. ದ್ವೇಷವು ಒಂದು ರೀತಿಯ ಬಂಧವೇ. ನಿಜವಾದ ಮಾರ್ಗ ಎಂದರೆ ಪ್ರತಿಯೊಬ್ಬರಲ್ಲೂ ಕೂಡ ದಿವ್ಯತೆಯನ್ನು ಕಾಣುವುದು. ಹಾಗಂದರೆ ಉಪನಿಷತ್ತುಗಳು ಹೇಳ್ತವೆ: ನೀನೇ ಸ್ತ್ರೀ, ನೀನೇ ಪುರುಷ, ನೀವೇ ಬಾಲಕ, ನೀನೇ ಬಾಲಕಿ. ಅಂದರೆ ಪರಮಾತ್ಮನು ಎಲ್ಲ ರೂಪಗಳಲ್ಲೂ ವ್ಯಕ್ತವಾಗಿದ್ದಾನೆ. ಈ ಸತ್ಯವನ್ನು ಅರಿತಾಗ ಹೊರಗಿನ ಭೇದಗಳು ನಿಧಾನವಾಗಿ ಕರಗುತ್ತವೆ. ಆಧ್ಯಾತ್ಮಿಕ ಸಾಧಕನು ತನ್ನನ್ನು ಕೇವಲ ದೇಹ ಎಂದು ಭಾವಿಸದೆ ನಾನು ಪರಿಶುದ್ಧ ಆತ್ಮ, ದಿವ್ಯ ಜ್ಯೋತಿ ಎಂದು ಭಾವಿಸಬೇಕು. ಬೆಳಗ್ಗೆ ಎದ್ದಾಗಲೂ ರಾತ್ರಿ ಮಲಗುವಾಗ
ಈ ಸತ್ಯವನ್ನು ಸ್ಮರಿಸಬೇಕು. ನಿಧಾನವಾಗಿ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಕಾಮಭಾವನೆ ಕೂಡ ಕಡಿಮೆಯಾಗುತ್ತದೆ. ವೀಕ್ಷಕರೇ, ಆತ್ಮಕ್ಕೆ ಲಿಂಗವಿಲ್ಲ, ಆತ್ಮಕ್ಕೆ ಕಾಮವಿಲ್ಲ, ಆತ್ಮ ಶುದ್ಧ ಚೈತನ್ಯ. ಆ ಅಂತರ್ಜ್ಯೋತಿಯನ್ನು ಅನುಭವಿಸಿದಾಗ ಮಾತ್ರ ನಿಜವಾದ ಸ್ವತಂತ್ರ, ಶಾಂತಿ ಮತ್ತು ಆನಂದ ದೊರೆಯುತ್ತದೆ. ಆ ಅನುಭವವೇ ನಮ್ಮ ಎಲ್ಲ ಹೋರಾಟಗಳಿಗೆ, ದುಃಖಗಳಿಗೆ ಮತ್ತು ಸಾಧನೆಗಳಿಗೆ ದೊರೆಯುವ ಶ್ರೇಷ್ಠ ಫಲ. ಆದ್ದರಿಂದ ದೇವರ ಕಡೆ ಒಂದು ಹೆಜ್ಜೆ ಇಡಿ, ಮನಸ್ಸನ್ನು ಶುದ್ಧಗೊಳಿಸಿ, ಸತ್ಯವನ್ನು ಹಿಡಿದುಕೊಳ್ಳಿ, ಆತ್ಮವಿಚಾರಗಳನ್ನು ಬಿಡಬೇಡಿ, ದೇವರ ಪ್ರೀತಿಯನ್ನು ಬೆಳೆಸಿಕೊಳ್ಳಿ. ಆಗ ಜೀವನ ಅರ್ಥವೂ ತಿಳಿಯುತ್ತದೆ, ಆತ್ಮದ ಬೆಳಕು ಕೂಡ ಕಾಣಿಸುತ್ತದೆ. ಹೀಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ದೇವರ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ. ಟೇಕ್ ಕೇರ್. ನಮಸ್ಕಾರ.